ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಾ ಇರುವ ಜಾಗ ಬಂದು ಸುವರ್ಣವತಿ ಜಲಾಶಯ. ಇದು ಚಾಮರಾಜನಗರದಿಂದ 17 ಕಿಲೋಮೀಟರ್ ಆಗುತ್ತೆ. ಹಾಗೆ ಈ ಜಾಗವು ಚಾಮರಾಜನಗರ ಜಿಲ್ಲೆಯ ಅಟ್ಟಗುಳಿಪುರ ಎಂಬ ಗ್ರಾಮಕ್ಕೆ ಸೇರ್ಪಡೆಯಾಗಿರುತ್ತದೆ. ಹಾಗೆ ಇಲ್ಲಿ ಹೋಗ್ತಾ ಎಂಟ್ರೆನ್ಸ್ ಅಲ್ಲೇ ಕೂಡ ಒಂದು ನರ್ಸರಿ ನೋಡ್ಬೋದು. ಅಲ್ಲಿ ಎಷ್ಟೊಂದು ವೆರೈಟಿ ಆಗಿರುವಂತಹ ಗಿಡ ಮರ ಅದೆಲ್ಲ ಸಿಗುತ್ತೆ. ಫ್ರೂಟ್ಸ್ ಗಿಡಗಳು ಅದೆಲ್ಲ ಸಿಗುತ್ತೆ. ಅದ್ರ ಒಳಗಡೆ ಏನೇನಿದೆ ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ನರ್ಸರಿ ಒಳಗಡೆ ಯಾವ್ಯಾವ ಗಿಡಗಳಿದೆ ಮರಗಳಿದೆ ಅನ್ನೋದನ್ನು ಇನ್ನೊಂದು ವಿಡಿಯೋ ಮಾಡಿ ಇನ್ನೊಂದು ದಿನ ಹಾಕ್ತೀನಿ. ಈ ಡ್ಯಾಮ್ ಬಂದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಲೊಕೇಟ್ ಆಗಿದೆ. ಆದ್ರೂ ಈ ಡ್ಯಾಮು ಕರ್ನಾಟಕಕ್ಕೇ ಸೇರಿರೋದು. ನಾನು ಆಗಲೇ ಹೇಳ್ದಂಗೆ ಇವಾಗ ನಾವು ಬಂದಿರೋ ಜಾಗ ಸುವರ್ಣವತಿ ಜಲಾಶಯ. ಇದು ಬಂದು ಸುವರ್ಣವತಿ ಗೇಟು. ಅಲ್ಲಿ ಡ್ಯಾಮಲ್ಲಿ ನೀರು ಜಾಸ್ತಿ ಆದಾಗ ಆಚೆ ಬಿಡ್ತಾರಲ್ವ ನೀರು, ಅದು ಇದೇ ಗೇಟಿಂದ ಆಚೆ ಬಿಡೋದು ನೀರು. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ನಾವಿದ್ದೀವಿ ಸುವರ್ಣವತಿ ಜಲಾಶಯ. ಇದು ಮೇನ್ ರೋಡ್ ಇದು. ಮತ್ತು ಇಲ್ಲಿ ಹಿಂಗೆ ಹೋದರೆ ಫಾರೆಸ್ಟ್ ಕನೆಕ್ಟ್ ಆಗುತ್ತೆ. ಈ ರೋಡ್ ಇದೆಯಲ್ಲ, ಈ ರೋಡು ಕೇಗುಡಿ ಇದೆಯಲ್ಲ, ಕೇಗುಡಿ ಫಾರೆಸ್ಟ್ ಕನೆಕ್ಟ್ ಆಗುತ್ತೆ ಅದು. ಆದರೆ ಅಲ್ಲಿ ಹಿಂಗೆ ಹೋದರೆ ಪ್ರಾಣಿಗಳು ಜಾಸ್ತಿ. ಆಮೇಲೆ ಕೇಗುಡಿಯಲ್ಲಿ ಮೇನ್ ರೋಡ್ ಕನೆಕ್ಟ್ ಆಗೋಲ್ಲ. ಅದು ಕೇಗುಡಿನಲ್ಲಿ ಯಾವುದೋ ಕಟ್ ರೋಟಿಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಪರ್ಮನೆಂಟಾಗಿ ಕ್ಲೋಸ್ ಮಾಡಿದ್ದಾರೆ ಅದು. ಓಕೆ, ಮೇಲೆ ತೋರಿಸ್ತೀನಿ ಇವಾಗ ನಿಮಗೆ. ಸ್ಟೇಟ್ ಇಲ್ಲಿ ಒಂದು ಪುಟ್ಟದಾದ ದೇವಸ್ಥಾನ ಕೂಡ ಇದೆ. ಅಲ್ಲಿಂದ ನೀರು ಚಾನಲಲ್ಲಿ ಜಾಸ್ತಿ ಆದಾಗ ಇದು ಕರ್ಕೊಂಡು ಹೋಗೋದು ಹೀಗೆ. ಅಲ್ಲಿ ಯಾರೋ ಟೂರಿಸ್ಟ್ಗಳು ಬಂದು ಸ್ವಿಮ್ ಮಾಡ್ತಾ ಇರೋದು ಕೂಡ ನೀವು ನೋಡ್ಬೋದು. ಮತ್ತು ಇದು ಸುವರ್ಣವತಿ ಡ್ಯಾಮ್ಗೆ ಹೋಗೋಕ್ಕಿರುವ ಸ್ಟೆಪ್ಸ್ ಇದು. ಇದ್ದೀವಿ ಅಲ್ಲಿ ನೋಡಿ, ಯಾರೋ ಫೋಟೋ ಶೂಟ್ ಬೇರೆ ಮಾಡ್ತಾ ಇದ್ದಾರೆ. 6 ಗಂಟೆ ಆಯಿತು ಹೊರಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸು. ಮತ್ತು ಅಲ್ಲಿ ಇದೆಲ್ಲ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಆನೆಗಳು ಕೂಡ ನೀವು ನೋಡ್ಬೋದು. ಮತ್ತು 6 ಗಂಟೆ ಮೇಲೆ ಇಲ್ಲಿ ಯಾವುದೇ ವಿಸಿಟರ್ಸ್ಗೆ ಪ್ರವೇಶ ಇರೋದಿಲ್ಲ. ಯಾಕಂದರೆ ಇಲ್ಲೆಲ್ಲ ಆನೆಗಳು ಬರುತ್ತಂತೆ ನೀರು ಕುಡಿಯೋದಕ್ಕೆ. ಆನೆ, ಜಿಂಕೆ, ಕಾಡು ಪ್ರಾಣಿಗಳು ಏನೇನಿದೆಯೋ ಅದೆಲ್ಲ ಈ ಕಡೆಗೆಲ್ಲ ಬರುತ್ತಂತೆ. ಮತ್ತು ಈ ಜಾಗ ಎಲ್ಲ ಇದ್ರ ಸುತ್ತಮುತ್ತ ಎಲ್ಲ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಇದ್ರ ಸುತ್ತಮುತ್ತ ಇರಿಗೇಷನ್ ಪ್ರಾಕ್ಟೀಸ್ನ ನೀವು ಚೆನ್ನಾಗಿ ನೋಡ್ಬೋದಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಇವಾಗ, ಇದ್ರ ಸುತ್ತಮುತ್ತ ಕಾಣ್ತಾ ಇರೋದೆಲ್ಲ ಫುಲ್ಲು ಇರಿಗೇಷನ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಇರಿಗೇಷನ್ನೇ ಫುಲ್ಲು ಇದ್ರ ಸುತ್ತಮುತ್ತ ಎಲ್ಲ. ಹಾಗೆ ಸನ್ಸೆಟ್ ಆಗ್ತಾ ಇರೋದು ಕೂಡ ನೀವು ನೋಡ್ಬೋದು ಇಲ್ಲಿ. ವಾವ್, ವಾಟ್ ಎ ವ್ಯೂ. ಮತ್ತು ಇದ್ರ ಸುತ್ತಮುತ್ತ ನೀವು ನೋಡಿದ್ರೆ ಫುಲ್ಲು ಗ್ರೀನರಿ ಚೆನ್ನಾಗಿ ಕಾಣ್ಬೋದು. ಮತ್ತು ಹಾಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಹೋದರೆ ಚಿಕ್ಕೋಳೆ ಡ್ಯಾಮ್ ಅಂತ ಇದೆ. ಇಲ್ಲಿ ಸುವರ್ಣವತಿನಲ್ಲಿ ನೀರೇನಾದ್ರು ಜಾಸ್ತಿ ಆದಾಗ, ಅಂದರೆ ಡ್ಯಾಮಲ್ಲಿ ನೀರು ಜಾಸ್ತಿ ತುಂಬಿದಾಗ ಇಲ್ಲಿಂದ ಅಲ್ಲಿಗೆ ಚಾನಲ್ ಮುಖಾಂತರ ನೀರನ್ನ ಅಲ್ಲಿಗೆ ಫ್ಲೋ ಆಗೋಕ್ಕೆ ಬಿಡ್ತಾರೆ. ಮತ್ತು ಈ ಸೈಡ್ ನೋಡಿದ್ರೆ ನೀವು ಅಲ್ಲಿ ಜಿಂಕೆಗಳನ್ನ ಕಾಣ್ಬೋದು. ಮತ್ತು ಇವು ಕೂಡ ಸಂಜೆ ಆಟ ಆಡೋಕ್ಕೆ ಅಂತ ಆಚೆ ಬಂದಿರ್ತವೆ, ನೀರನ್ನು ಕುಡ್ಕೊಂಡು ಹೋಗುತ್ತೆ. ಮತ್ತು ಇದು ಬಂದು ವಾಟರ್ ಲೆವೆಲ್ ಮೆಷರಿಂಗ್ ಸ್ಕೇಲು. ವಾಟರ್ ಲೆವೆಲ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಇದು ಬಂದು ಗೇಜ್. ಇದು ಅಲ್ಲಿ ವಯರ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ಆ ಗೇಟ್ ಇದೆಯಲ್ಲ ಔಟ್ಫ್ಲೋ ಆಗೋದಕ್ಕೆ ನೀರು. ಆ ಗೇಟ್ನ ಎತ್ತೋದಕ್ಕೆ ಆ ಗೇಜಲ್ಲೇ ಯೂಸ್ ಮಾಡೋದು. ಬರ್ಡ್ಸ್ದು ಸೌಂಡ್ಸ್ ಎಲ್ಲ ಕೇಳ್ಬೋದು ಬೇಕಾದ್ರೆ ನೀವು. ಆಗಲೇ ಹೇಳ್ದಂಗೆ ಇದು ಗೇಟ್ ವಾಲ್ ಎತ್ತಾರಲ್ವ, ವಾಟ್ರು ಲೆವೆಲ್ ಜಾಸ್ತಿ ಆದಾಗ ಆಚೆ ಬಿಡೋಕ್ಕೆ ಎತ್ತಾರಲ್ವ, ಅದರದ್ದು ವ್ಯೂ ಇಲ್ಲಿ.
ಬರ್ಡ್ಸ್ ಎಲ್ಲ ಇದ್ದಾವೆ, ಅಲ್ಲಿ ಪಾರಿವಾಳ ಎಲ್ಲ ಇದ್ದಾವೆ. ಅಲ್ಲೇ ಗೂಡು ಮಾಡ್ಕೊಂಬಿಟ್ಟಿದ್ದಾವೆಲ್ಲ, ಮನೇನೇ ಮಾಡ್ಕೊಬಿಟ್ಟಿದ್ದಾವೆ. ಮತ್ತು ಹಾಗೆ ಇಲ್ಲಿ ಸ್ವರ್ಣಾವತಿನಲ್ಲಿ ಇನ್ನೊಂದು ಹಿಡನ್ ಪ್ಲೇಸ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ನೆಕ್ಸ್ಟು ಬರುತ್ತೆ ಇವಾಗ. ನೋಡಿ, ಇದೇ ಆ ಹಿಡನ್ ಪ್ಲೇಸು. ಇಲ್ಲಿ ರೈಟ್ ಹೋದರೆ ಸ್ವರ್ಣವತಿ, ಇಲ್ಲಿ ಲೆಫ್ಟ್ ಬಂದರೆ ಇಲ್ಲಿ ಒಂದು ಹಿಡನ್ ಪ್ಲೇಸ್ ಥರ ಇದೆ. ಆದರೆ ಇದು ಯಾರಿಗೂ ಕಾಣಲ್ಲ, ಅಷ್ಟೊಂದು ಕ್ಲೀನ್ ಇಲ್ಲ, ರೋಡು ಕ್ಲಿಯರ್ ಇಲ್ಲ. ಮತ್ತು ಇಲ್ಲಿ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಇದೆ, ಅವರು ಫೆನ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ಫುಲ್ಲು ಸೋಲಾರ್ ಫೆನ್ಸಿಂಗ್ ಎಲ್ಲ ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ವಿಸಿಟರ್ಸ್ ಬಂದು ಅಲ್ಲಿಗೆ ಎಂಟ್ರಿ ಆಗಬಾರ್ದಲ್ಲ ಅವ್ರ ಪ್ಲೇಸ್ಗೆ, ಅದಕ್ಕೆ ಸೋಲಾರ್ ಫೆನ್ಸಿಂಗ್ ಎಲ್ಲ ಹಾಕ್ಕೊಂಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಜಾಗ, ಟ್ರೀಸ್ ಎಲ್ಲ ಬೆಳೆದು ಫುಲ್ಲು ಎನಿ ಟೈಮ್ ಸ್ವಲ್ಪ ಕೂಲಾಗಿರುತ್ತೆ, ತಂಪಾಗಿರ್ತದೆ. ಶ್ಯಾಡೋಸ್ ಎಲ್ಲ ಇರುತ್ತಲ್ವ ಟ್ರೀಸ್ದು, ಅದು ಶ್ಯಾಡೋಸ್ ಎಲ್ಲ ಕವರಾಗಿ ಕೂಲಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಇವಾಗ ಎಷ್ಟು ಕೂಲ್ ಇದೆ ಅಂತ ಪ್ಲೇಸು. ಅಲ್ಲಿ ಹೋಗಿ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಕೂರ್ಬೋದು, ಚೆನ್ನಾಗಿದೆ ತುಂಬ ಜಾಗ. ಈ ಜಾಗ ತುಂಬ ಪ್ರಶಾಂತವಾಗಿದೆ, ಒಂದು ಏರ್ ಪೊಲ್ಯೂಷನ್ ಇಲ್ಲ, ಒಂದು ನಾಯ್ಸ್ ಪೊಲ್ಯೂಷನ್ ಇಲ್ಲ, ಏನಂದ್ರೆ ಏನಿಲ್ಲ, ತುಂಬ ಪ್ರಶಾಂತವಾಗಿದೆ. ಮತ್ತು ಗೇಟ್ ವಾಲಿಂದ ಔಟ್ಲೆಟ್ ಬಿಡ್ತಾರಲ್ವ ನೀರು, ಅದು ಇದೇ ದಾರಿ ಮುಖಾಂತರ ಹರ್ಕೊಂಡು ಹೋಗ್ಬೋದು. ಎಷ್ಟೊತ್ತು ಬೇಕಾದ್ರೂ ಕೂತಿರ್ಬೋದು ಅನಿಸುತ್ತೆ, ಬೇಕಾದ್ರೆ ಇಲ್ಲಿ ಕೂತಿದ್ರೆ. ಅಷ್ಟು ಪ್ರಶಾಂತವಾಗಿದೆ ಜಾಗ, ತುಂಬ ಚೆನ್ನಾಗಿದೆ. ಮತ್ತು ಇದಾಗಿತ್ತು ಸ್ವರ್ಣವತಿ ಜಲಾಶಯ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.